ನಮೋ ಭಾರತಿ. ಶ್ರೀ ಗುರುಭ್ಯೋ ನಮಃ. ವಿದ್ವಾನ್ ಕೆ ಸಂದೇಶ್ ಭಾರ್ಗವ್ ರವರ ಜೀವನದ ಒಂದು ಕಿರುನೋಟವನ್ನ ಈ ವಿಡಿಯೋದಲ್ಲಿ ಕಾಣಬಹುದು. ಶ್ರೀಯುತರು ನನಗೆ ಗುರುಗಳು ಮಾತ್ರವಲ್ಲ, ಭ್ರಾತೃ ಸಮಾನರು, ಅದಕ್ಕೂ ಮಿಗಿಲಾದವರು. ಆದ್ದರಿಂದ ಅವರ ಬಗ್ಗೆ ಮಾತನಾಡುವಾಗಲೆಲ್ಲ ಅಣ್ಣನೆಂದೇ ಸಂಬೋಧಿಸಿದ್ದೇನೆ. ಬನ್ನಿ, ನಾ ಕಂಡಂತೆ ನನ್ನ ಅಣ್ಣನನ್ನ ಕಾಣುವ. ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ನೃತ್ಯದೆಡೆಗೆ ಆಕರ್ಷಿತರಾಗಿ ನೃತ್ಯದಲ್ಲೇ ತೊಡಗಿ ನಿಯಮಿತ ಅಭ್ಯಾಸ ಮತ್ತು ಅಧ್ಯಯನದೊಂದಿಗೆ ಕಲಾ ಕ್ಷೇತ್ರದಲ್ಲಿ ಹೊಸ ಪ್ರಯತ್ನಗಳನ್ನ ಮಾಡಲು ಉದ್ದೇಶಿಸಿ ನೂರಾರು ಶಿಷ್ಯರನ್ನ ಅಚ್ಚುಕಟ್ಟಾಗಿ ತರಬೇತುಗೊಳಿಸಿ ಶಿಷ್ಯ ವೃಂದವನ್ನೇ ಕಟ್ಟಿ ಬೆಳೆಸಿದ ಕೀರ್ತಿ ನನ್ನ ಸಂದೇಶಣ್ಣನದು. ಉಡುಪಿಯ ಕುಂಜಾರುಗಿರಿಯ ಪಾಜಕ ಕ್ಷೇತ್ರವು ಆಚಾರ್ಯ ತ್ರಯರಲ್ಲಿ ಒಬ್ಬರಾದ ಮಧ್ವಾಚಾರ್ಯರ ಜನ್ಮಸ್ಥಳವಾಗಿದೆ. ಮೂಲತಃ ಅಲ್ಲಿಯವರಾದ ಅಣ್ಣ ತಮ್ಮ 4ನೇ ವಯಸ್ಸಿನಲ್ಲಿ ತಂದೆ ತಾಯಿಯೊಡನೆ ದಕ್ಷಿಣ ಕಾಶಿ ಎಂದೆನಿಸಿಕೊಂಡ ವ್ಯಾಸತೀರ್ಥರು ಮತ್ತು ಟಿ ಚೌಡಯ್ಯನಂತಹ ಮಹಾನ್ ತೇಜಸ್ವಿಗಳಿದ್ದ ತಿರುಮಕೂಡಲು ನರಸೀಪುರಕ್ಕೆ ಬಂದು ನೆಲೆಸಿದರು. ಬೆಳೆವಸಿರಿ ಮೊಳಕೆಯಲ್ಲಿ ಎಂಬಂತೆ ನನ್ನ ಅಣ್ಣನ ಆಸಕ್ತಿಯ ಕ್ಷೇತ್ರಗಳನ್ನ ಗುರುತಿಸಿ ಅದಕ್ಕೆ ನೀರೆರೆದು ಪೋಷಿಸಿದವರು ಪೂಜ್ಯರಾದ ತಂದೆ ಮಾಧವ ಭಟ್ ಹಾಗೂ ತಾಯಿ ಶಕುಂತಲಾ ಭಟ್. ಬಾಲ್ಯದಲ್ಲಿಯೇ ತನ್ನ ಸಂಧ್ಯಾ ಅಕ್ಕನೊಂದಿಗೆ ಗುರುಗಳಾದ ರವೀಂದ್ರ ಶರ್ಮರ ಬಳಿ ಕೆಲವು ತಿಂಗಳು ನೃತ್ಯಾಭ್ಯಾಸ ಮಾಡಿದರು. ತದನಂತರ ಸಾಂಸ್ಕೃತಿಕ ನಗರಿ ಮೈಸೂರಿನವರಾದಂಥ ನಾಟ್ಯಾಚಾರ್ಯ ಆರ್ ಕಣ್ಣನ್ರವರಿಗೆ ಶಿಷ್ಯರಾದರು. ನೃತ್ಯ ಕಲಿಕೆಯು ದುರ್ಲಭವಾಗಿದ್ದ ಕಾಲದಲ್ಲಿ ಆರ್ ಕಣ್ಣನ್ರವರು ಪ್ರತಿ ವಾರವೂ ಮೈಸೂರಿನಿಂದ ಟಿ ನರಸೀಪುರಕ್ಕೆ ಬಂದು ನೃತ್ಯ ಪಾಠಗಳನ್ನ ಮಾಡುತ್ತಿದ್ದುದು ಸುಲಭವಾದ ಸಂಗತಿಯಾಗಿರಲಿಲ್ಲ. ಅಣ್ಣನ ನೃತ್ಯ ಕಲಿಕೆ ಹಾಗೂ ವಿದ್ವತ್ಪೂರ್ಣಗೊಳಿಸುವ ಸಂಕಲ್ಪಕ್ಕಾಗಿಯೇ ಗುರುಗಳು ಮೈಸೂರಿನಿಂದ ಬರುತ್ತಿದ್ದರು. ಗುರುಗಳು ತೋರಿದ ಅಪಾರವಾದ ಪ್ರೀತಿ ಮತ್ತು ಕಾಳಜಿಯನ್ನ ಸಂದೇಶಣ್ಣ ಇಂದಿಗೂ ಮರೆತಿಲ್ಲ. ಕಲೆಯ ಜೀವಾಳವಾಗಿದ್ದ ನಾಟ್ಯಾಚಾರ್ಯರು ಅಣ್ಣನ ಪಾಲಿಗೆ ವರವಾಗಿ ಬಂದು ನೆರಳಾಗಿ ನಿಂದು ಬೆನ್ನು ತಟ್ಟಿ ಉತ್ತಮ ಕಲಾವಿದರಾಗುವಂತೆ ತಮ್ಮೆಲ್ಲ ವಿದ್ಯೆಯನ್ನ ಧಾರೆ ಎರೆದರು. ಅಂದು ಅವರಿಂದ ಪಡೆದ ವಿದ್ಯೆಯನ್ನ ಸಾವಿರಾರು ಶಿಷ್ಯರಿಗೆ ಕಲಿಸಿ ಕಲಾವಿದರನ್ನಾಗಿ ಮಾಡಿದ ಹೆಗ್ಗಳಿಕೆ ಅಣ್ಣನದು. ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಭರತನಾಟ್ಯ ವಿದ್ವತ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಪಡೆದು ತೇರ್ಗಡೆಯಾಗಿ ಟಿ ನರಸೀಪುರಕ್ಕೆ ಕೀರ್ತಿ ತಂದವರು ನನ್ನ ಅಣ್ಣ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಮಾತನ್ನ ಅವರು ನಿಜವಾಗಿಸಿದರು. ಮುಂದುವರೆದು ಅತಿ ಕಿರಿಯ ವಯಸ್ಸಿನಲ್ಲೇ ಟಿ ನರಸೀಪುರದ ನೃತ್ಯಾಸಕ್ತರಿಗೆ ತರಬೇತಿ ನೀಡಲು ಆರಂಭಿಸಿದ ಅಣ್ಣ ತಮ್ಮ ಕನಸಿನ ಕೂಸಾದ ನೃತ್ಯ ಶಾಲೆಯನ್ನ ತೆರೆದರು. ಜನರ ಮೆಚ್ಚುಗೆಯೊಂದಿಗೆ ಯಶಸ್ಸಿನ ಹಾದಿಯಲ್ಲಿ ಸಾಗಿದ ಅವರು 1997ರಲ್ಲಿ ಶ್ರೀ ಸಂದೇಶ ನೃತ್ಯ ಕಲಾನಿಕೇತನ ಎಂಬ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದರು. ಅಣ್ಣನ ನೃತ್ಯ ಬದುಕಿನ ಹಾದಿ ಸುಗಮವೇನೂ ಆಗಿರಲಿಲ್ಲ. ಅಡೆತಡೆಗೆ ಲೆಕ್ಕಿಸದೆ ಕಷ್ಟ ಸುಖಗಳಿಗೆ ಹಿಗ್ಗದೆಯೇ ಕುಗ್ಗದೆಯೇ ಜಗ್ಗದೆಯೇ ಮುನ್ನಡೆದು ಇದೀಗ ಕಲಾ ಸಾಗರದ ಅನರ್ಘ್ಯ ರತ್ನವಾಗಿ ನಮಗೆಲ್ಲ ಮಾದರಿಯಾಗಿದ್ದಾರೆ. ತಮಗೆ ದೊರೆತ ಅವಕಾಶಗಳನ್ನೆಲ್ಲ ಸಮರ್ಥವಾಗಿ ಬಳಸಿಕೊಂಡು ಸಂಸ್ಥೆಯ ಕೀರ್ತಿಯನ್ನ ಹೆಚ್ಚಿಸಿದರು. ಅಷ್ಟಕ್ಕೆ ಸೀಮಿತವಾಗದೆ ತಮ್ಮ 19ನೇ ವಯಸ್ಸಿನಲ್ಲೇ ಕಲಾಕ್ಷೇತ್ರದಲ್ಲಿ ಮಹೋನ್ನತ ಸಾಧನೆ ಮಾಡುವ ಗುರಿ ಹೊಂದಿದ್ದ ಸಂದೇಶಣ್ಣ 2002ರಲ್ಲಿ ಶ್ರೀ ಸಂದೇಶ ನೃತ್ಯ ಕಲಾನಿಕೇತನವನ್ನ ತ್ರಿವೇಣಿ ಕಲಾ ಕೇಂದ್ರ ಟ್ರಸ್ಟ್ ಆಗಿ ಪರಿವರ್ತಿಸಿ ಆ ಮೂಲಕ ನೃತ್ಯ, ಸಂಗೀತ ಮತ್ತು ತಾಳವಾದ್ಯಗಳೆಲ್ಲವೂ ಒಂದೇ ಸೂರಿನಡಿ ಕಲಾಪ್ರೇಮಿಗಳಿಗೆ ಲಭ್ಯವಾಗುವಂತೆ ಮಾಡಿದರು. ಅಮೆರಿಕದ ಯುನೆಸ್ಕೋದಲ್ಲಿ 25 ವರ್ಷಗಳ ಕಾಲ ಭಾರತದ ರಾಯಭಾರಿಯಾಗಿ ಸೇವೆ ಸಲ್ಲಿಸಿದ್ದ ಕಲಾ ಪೋಷಕ ಡಾಕ್ಟರ್ NS ಸುಂದರರಾಜನ್ ರವರು ಅಣ್ಣನಿಗೆ ಈ ಹಾದಿಯಲ್ಲಿ ಮಾರ್ಗದರ್ಶಕರಾದರು. ಇವರಿಬ್ಬರ ಅಪೂರ್ವ ಸಮಾಗಮ ಟಿ ನರಸೀಪುರದ ಕಲಾವಿದರ ಬದುಕಿಗೆ ಹೊಸ ಚೈತನ್ಯವನ್ನ ನೀಡಿತು.
ಇದಕ್ಕೆ ಸಾಕ್ಷಿ ಎಂಬಂತೆ ಹಿಂದೆಂದು ಕಂಡರಿಯದ ತಾಳವಾದ್ಯ, ನೃತ್ಯ, ಸಂಗೀತಗಳಿಗೆ ಸಂಬಂಧಿಸಿದ ವಸ್ತು ಪ್ರದರ್ಶನಗಳನ್ನು ಏರ್ಪಡಿಸಿ ತ್ರಿವೇಣಿ ಕಲಾ ಕೇಂದ್ರ ಟ್ರಸ್ಟ್ನಲ್ಲಿ ಅದರ ಉದ್ಘಾಟನೆಗೆ ಪದ್ಮಶ್ರೀ ಡಾಕ್ಟರ್ ರಾ ಸತ್ಯನಾರಾಯಣ ಹಾಗೂ ಅವರ ಸುಪುತ್ರ ಗಾಯನ ಗಂಧರ್ವ ಡಾಕ್ಟರ್ ರಾ ಸ ನಂದಕುಮಾರ್ ಅವರನ್ನು ಆಹ್ವಾನಿಸಲಾಯಿತು. ಅಣ್ಣನಿಗೆ ಕಲೆಯಲ್ಲಿದ್ದ ಆಸಕ್ತಿಗಳನ್ನ ಗುರುತಿಸಿದ ಡಾಕ್ಟರ್ ರಾ ಸ ನಂದಕುಮಾರ್ ರವರು ಭಾರತೀಯ ಕಲೆಗಳ ಮಹತ್ವವನ್ನ ತಿಳಿಸಿದರು. ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತ ಅಧ್ಯಯನ ಮಾಡುವಂತೆ ಹುರಿದುಂಬಿಸಿದರು. ಗುರುಗಳಾದ ನಂದಕುಮಾರ್ ರವರ ಉತ್ತಮ ಸಂಸ್ಕಾರಗಳಿಂದ ಪ್ರಭಾವಿತರಾದ ಅಣ್ಣ ತಮ್ಮ ಗುರುಗಳ ಹಾದಿಯಲ್ಲಿಯೇ ನಡೆದು ನಮಗೆಲ್ಲ ಮಾದರಿಯಾಗಿದ್ದಾರೆ. ಭಾರತೀಯ ಕಲೆಗಳೆಂದರೆ ವಿಸ್ತೃತ ಶಾಸ್ತ್ರಗಳ ಗುಚ್ಛ ಎಂದು ಅರಿತ ಅಣ್ಣ ನಂದಕುಮಾರ್ ಸರ್ರ ಬಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಅಭ್ಯಾಸವನ್ನ ಮಾಡತೊಡಗಿದರು. ಅಂದಿನ ಆ ಶುಭ ಗಳಿಗೆಯಿಂದ ಈವರೆಗೂ ಅಣ್ಣನಿಗೆ ಎಲ್ಲಾ ರೀತಿಯಲ್ಲೂ ಬೆನ್ನೆಲುಬಾಗಿ ನಿಂತು ಕೈ ಹಿಡಿದು ಮಾರ್ಗದರ್ಶನ ನೀಡುತ್ತಿದ್ದಾರೆ ಪ್ರೀತಿಯ ನಂದ ಸರ್. ಅಣ್ಣನಲ್ಲಿ ಮತ್ತೊಂದು ಗಮನಾರ್ಹ ವಿಷಯವೆಂದರೆ ಅವರ ವಾಕ್ಚಾತುರ್ಯ, ಮಾತಿನ ಸ್ಪಷ್ಟತೆ. ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಶ್ಲೋಕಗಳ ಉಚ್ಚಾರದಲ್ಲಿಯೂ ಕಾಣಬರುವ ಸ್ಪಷ್ಟವಾದ ನಿರರ್ಗಳ ಶಬ್ದಗಳೇ ಸಾಕ್ಷಿ. ಅದಕ್ಕೆ ಒಳ್ಳೆಯ ಉದಾಹರಣೆ ನಾವಿಲ್ಲಿ ಕಾಣಬಹುದು. ದಹ ದಹ ನರಸಿಂಹ ಸಹ್ಯ ವೀರ್ಯಾಹಿತಂ ಮೇ ಹಠಲುಠ ದಲಘಿಷ್ಠೋತ್ಕಂಠ ದಷ್ಟೋಷ್ಠ ವಿದ್ಯುತ್ ಸತಶಖ ಕಟಿನೋರ ಪೀಠ ವಿತ್ಸುಷ್ಟುನಿಷ್ಠಾಂ ಪಠತಿ ನುತವ ಕಂಠಾದಿಷ್ಟ ಘೋರಾಂತ್ರಮಾಲ ದಹ ದಹ ನರಸಿಂಹ ಸಹ್ಯ ವೀರ್ಯಾಹಿತಂ ಮೇ ಬ್ರಮಧ ವಿಭವ ಭೂಭೃತ್ ಭೂರಿ ಭೂಭಾರ ಸದ್ಭಿದ್ ವಿಗಣವ ವಿಭವ ಭ್ರೂ ವಿಭ್ರಮಾದಭ್ರ ಶುಭ್ರ ಋಭುಭವ ಭಯ ಭೇತ್ತರ್ಭಾಸಿ ಭೋ ಭೋ ವಿಭೋ ಭೀ ದಹ ದಹ ನರಸಿಂಹ ಸಹ್ಯ ವೀರ್ಯ ಚಟ 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 ದೂರಂ ಮೋಹಯ ಭ್ರಾಮಯಾರಿ ಕಡಿ 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 ಕಾಯಂ ಜ್ವಾಲಯ ಸ್ಫೋಟಯಸ್ವ ಜಹಿ 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 ವೇಗಂ ಶಾಸ್ತ್ರವಂ ಸಾನುಬಂಧಂ ದಹ ದಹ ನರಸಿಂಹ ಸಹ್ಯ ವೀರ್ಯ. ತಮ್ಮ ಧ್ಯೇಯೋದ್ದೇಶಗಳನ್ನ ಪಾಲಿಸುತ್ತಾ ನೃತ್ಯಾಭ್ಯಾಸದ ಜೊತೆಗೆ ವಿದ್ಯಾಭ್ಯಾಸವನ್ನ ಮುಂದುವರೆಸಿ ಸ್ವ ಅಧ್ಯಯನವನ್ನ ಮಾಡುತ್ತಾ ತಂದೆ ತಾಯಿಗೆ ಯಾವುದೇ ರೀತಿಯಲ್ಲಿಯೂ ಹೊರೆಯಾಗದೆ ಸ್ವಂತ ಗಳಿಕೆಯಿಂದಲೇ ಉನ್ನತ ವ್ಯಾಸಂಗವನ್ನ ಮಾಡುತ್ತಾ 2002ರಲ್ಲಿ ತಮ್ಮ ರಂಗ ವಿಧಿಪ್ರವೇಶವನ್ನ ಮಾಡಿದರು. ಆ ರಂಗ ವಿಧಿಪ್ರವೇಶಕ್ಕೆ ಅತಿಥಿಯಾಗಿ ಬಂದ ಹೆಸರಾಂತ ನೃತ್ಯ ಕಲಾವಿದೆಯೇ ಕರ್ನಾಟಕ ಕಲಾ ತಿಲಕ ಡಾಕ್ಟರ್ ವಸುಂಧರಾಧರ ಸ್ವಾಮಿಯವರು. ಅಣ್ಣನ ಪ್ರೀತಿಯ ಅಮ್ಮ ಪ್ರತಿ ಹಂತದಲ್ಲೂ ಸಂದೇಶಣ್ಣನಿಗೆ ಮಾದರಿಯಾಗಿ ಮಹಾನ್ ಗುರುವಾಗಿ ನಿಂತವರು. ಅಮ್ಮನ ಒಡನಾಟದಿಂದಾಗಿ ನೃತ್ಯ ಕ್ಷೇತ್ರದಲ್ಲಿ ಗಣನೀಯವಾದ ಬದಲಾವಣೆಗಳನ್ನ ಕಾಣುವಂತಾಯಿತು. ಅಣ್ಣನಿಗೆ ನೃತ್ಯದೆಡೆಗಿನ ಮುಂದಿನ ಆಯಾಮಗಳನ್ನ ಕುರಿತು ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸುಲಭ ಸಾಧ್ಯವಾಯಿತು. ಕಲಾದೇವಿಯ ಕೂಸಾಗಿದ್ದ ಅಣ್ಣನಿಗೆ ಮಮತೆ ಪ್ರೀತಿಯನ್ನ ಧಾರೆ ಎರೆದು ಒಬ್ಬ ಉತ್ತಮ ಕಲಾವಿದನನ್ನಾಗಿ ಮಾಡಿ ನೃತ್ಯದ ಹೊಸ ಕ್ರಮವನ್ನು ಪರಿಚಯಿಸಿದರು. ನೆಚ್ಚಿನ ಅಮ್ಮನಿಗಾಗಿ ಅಣ್ಣ ಹಲವಾರು ಜತಿಗಳನ್ನ ರಚಿಸಿ ಸಾಕಷ್ಟು ಹೆಸರಾಂತ ಕಾರ್ಯಕ್ರಮಗಳಿಗೆ ದೇಶ ವಿದೇಶಗಳಲ್ಲಿ ನಟುವಾಂಗವನ್ನ ನುಡಿಸಿ ಇಂದಿಗೂ ಅಮ್ಮನ ಪ್ರೀತಿಯ ಶಿಷ್ಯರಾಗಿದ್ದಾರೆ. ತಾಳ ಲಯ ನಟುವಾಂಗಗಳ ಮೇಲಿನ ಆಳವಾದ ಜ್ಞಾನವನ್ನ ನೀಡಿದ ನಂದಕುಮಾರ್ ಸರ್ರ ಸೂಚನೆಯಂತೆ ವಿದ್ವಾಂಸರಾದ ಆಕೆಳ್ಳ ಮಲ್ಲಿಕಾರ್ಜುನ ಶರ್ಮಾರವರ ಬಳಿ ತಾಳ ಅವಧಾನಗಳ ತರಬೇತಿ ಪಡೆದರು.
ಪ್ರಖ್ಯಾತ ಕೊನ್ನಕ್ಕೋಲು ವಿದ್ವಾಂಸರಾದ ಶ್ರೀ ಸೋಮಶೇಖರ ಜೋಯಿಸ್ ರವರಲ್ಲಿಯೂ ಲಯಾಭ್ಯಾಸ ಮಾಡಿ ಸಂಗೀತದ ಈ ಕಠಿಣ ಪ್ರಕಾರದಲ್ಲಿ ಪರಿಣತಿ ಪಡೆದರು. ತಾಳಲಯಗಳ ಮೇಲೆ ಅಪ್ರತಿಮ ಹಿಡಿತವನ್ನ ಹೊಂದಿದ್ದ ಅಣ್ಣ ನಟುವಾಂಗಗಳ ಕಾರ್ಯಾಗಾರಗಳನ್ನ ದೇಶ ವಿದೇಶಗಳಲ್ಲಿಯೂ ನಡೆಸಿ ಹಲವಾರು ವಿದ್ಯಾರ್ಥಿಗಳಿಗೆ ನಟುವಾಂಗ ತರಬೇತಿಯನ್ನ ನೇರವಾಗಿ ಮಾತ್ರವಲ್ಲದೆ ಆನ್ಲೈನ್ ಮೂಲಕವೂ ನೀಡುತ್ತಿದ್ದಾರೆ. ಜತಿಗಳನ್ನ ಸ್ವತಃ ರಚಿಸಿ ಅದಕ್ಕೆ ಅಚ್ಚುಕಟ್ಟಾದ ನೃತ್ಯ ಸಂಯೋಜನೆಯನ್ನ ಮಾಡಿದ್ದಾರೆ. ಹೀಗೆ ನೃತ್ಯ ಕಲಾಕ್ಷೇತ್ರದ ಸರ್ವತೋಮುಖ ಬೆಳವಣಿಗೆಗಾಗಿ ಗುರು ಪರಂಪರೆಯ ಮಾರ್ಗದರ್ಶನ ಹಾಗೂ ಕ್ರಿಯಾಶೀಲತೆಯಿಂದಾಗಿ ಕಲಾವಿದರಿಗಾಗಿ ಒಂದು ಸುಂದರ ಕಲಾ ಜಗತ್ತನ್ನು ನಿರ್ಮಿಸುವ ಸಂಕಲ್ಪವನ್ನು ಮಾಡಿ ತಮ್ಮ ನೆಚ್ಚಿನ ಗುರು ನಂದಕುಮಾರ್ ಸರ್ರ ಬಳಿ ಇದನ್ನು ಚರ್ಚಿಸಿದಾಗ ಅವರು 2004ರಲ್ಲಿ ಕಲಾ ಸಂದೇಶ ಪ್ರತಿಷ್ಠಾನ ಎಂದು ಹೆಸರಿಟ್ಟು ಸಂಸ್ಥೆಯನ್ನ ಸ್ಥಾಪಿಸುವಂತೆ ಸಲಹೆ ನೀಡಿದರು. ನೃತ್ಯ ಕ್ಷೇತ್ರದ ರಂಗಪ್ರವೇಶಿಕಾದ ಇಂದಿನ ಕೆಲವು ಚೌಕಟ್ಟು ಮತ್ತು ಮಿತಿಗಳನ್ನ ಮನಗೊಂಡು ಆದರ್ಶೀಯವಾಗಿ ಬಗೆಹರಿಸಲು ಕಲಾ ಸಂದೇಶ ಪ್ರತಿಷ್ಠಾನ ಕೈಗೊಂಡ ಪ್ರಮುಖ ನಿರ್ಣಯಗಳು ಗಮನಾರ್ಹ. ಅದೆಷ್ಟೋ ಕಲಾವಿದರಿಗೆ ಕೈಗೆಟುಕದ ದ್ರಾಕ್ಷಿಯಾಗಿದ್ದ ರಂಗಪ್ರವೇಶದ ಪರಿಕಲ್ಪನೆಯನ್ನ ಸರಳವಾಗಿಯೂ ಅರ್ಥಪೂರ್ಣವಾಗಿಯೂ ಮಾಡಬಹುದೆಂದು ನಿರೂಪಿಸಿದ್ದು ಸಂದೇಶಣ್ಣ. ಅದಕ್ಕೆ ಸಾಕ್ಷಿ ಆದದ್ದು ನನ್ನ ರಂಗವಿಧಿ ಪ್ರವೇಶ. ನನ್ನ ಪಾಲಿಗೆ ಕನಸಾಗಿದ್ದ ರಂಗಪ್ರವೇಶವನ್ನ ಹೂ ಎತ್ತಿದಂತೆ ಹಗುರವಾಗಿ ನೆರವೇರಿಸಿ ನನಸಾಗಿಸಿದ್ದು ನನ್ನ ಅಣ್ಣ. ಇದು ನನಗೆ ಒಲಿದು ಬಂದ ಭಾಗ್ಯ. ಇದೇ ಸರಣಿಯಲ್ಲಿ ವರ್ಷಕ್ಕೊಂದರಂತೆ ಹಲವಾರು ರಂಗ ವಿಧಿ ಪ್ರವೇಶಗಳು ಉತ್ತಮವಾಗಿ ಜರುಗಿದವು. ಇದೆಲ್ಲ ಬೆಳವಣಿಗೆಯ ಹಿಂದೆ ಮಹಾನ್ ಶಕ್ತಿ ಒಂದಿತ್ತು. ಅದುವೇ ಪೂಜ್ಯ ಪರಮೇಷ್ಠಿ ಗುರುಗಳಾದ ಡಾಕ್ಟರ್ ರ ಸತ್ಯನಾರಾಯಣ. ಇವರು ಅಣ್ಣನ ಕಲಾಪಯಣ ಮತ್ತು ಬದುಕಿಗೆ ಭದ್ರ ಬುನಾದಿಯನ್ನ ಹಾಕಿದವರು. ಹಾಗಾಗಿ ಇವರು ಅಣ್ಣನಿಗೆ ಮಾರ್ಗದರ್ಶಕರು ಹಾಗೂ ಪ್ರೇರಕ ಶಕ್ತಿ ಎಂದರೆ ಅತಿಶಯೋಕ್ತಿ ಏನಲ್ಲ. ಮುಂದೆ ಪ್ರತಿಷ್ಠಾನವನ್ನ ಬೆಳೆಸಲು ಅಣ್ಣನ ಜೊತೆಗೆ ಸಂಸ್ಥೆಯ ಧ್ಯೇಯವನ್ನ ಸಾಕಾರಗೊಳಿಸಲು ಎಲ್ಲ ರೀತಿಯಲ್ಲೂ ಅಣ್ಣನೊಂದಿಗೆ ಶ್ರಮಿಸಿದವರು ಅಣ್ಣನಿಗೆ ಪ್ರೀತಿ ಪಾತ್ರರಾದ ಮನು ಗುರುಸ್ವಾಮಿ. ಹಿತೈಷಿಗಳಾದ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಡಿ ಉಮಾಪತಿಯವರು ಕೂಡ ಸಂಸ್ಥೆಗಾಗಿ ಸಂಸ್ಥೆಯ ಏಳಿಗೆಗಾಗಿ ಕೈಜೋಡಿಸಿದ್ದಾರೆ. ಕಲಾ ಸಂದೇಶ ಕುಟುಂಬಕ್ಕೆ ಹಾಗೂ ಅಣ್ಣನ ಬಾಳಿಗೆ ಬೆಳಕಾಗಿ ಬಂದು ನಮ್ಮೆಲ್ಲರನ್ನ ಪ್ರೀತಿಯಿಂದ ಕಾಣುತ್ತಾ ನಗು ನಗುತ್ತಾ ಸುಮನಸ್ಸಿನಿಂದ ಪ್ರತಿಷ್ಠಾನದ ಎಲ್ಲ ಆಗು ಹೋಗುಗಳಿಗೂ ಭಾಗಿಯಾಗಿ ಅಣ್ಣನಷ್ಟೇ ಸಂಸ್ಥೆಯ ಜವಾಬ್ದಾರಿಗಳನ್ನ ಬೆನ್ನಿಗೇರಿಸಿಕೊಂಡವರು ಹಸನ್ಮುಖಿ ಅತ್ತಿಗೆ ಶ್ರೀಮತಿ ರಾಧಿಕಾ ಸಂದೇಶ್. ಸಂಸ್ಥೆಯ ಎಲ್ಲ ಕೊಡುಗೆಗಳಿಗೆ ಅಣ್ಣನೊಂದಿಗೆ ಅಳಿಲು ಸೇವೆ ಮಾಡುತ್ತಿರುವವರು ಪ್ರತಿಷ್ಠಾನದ ಅಣ್ಣನ ಪ್ರೀತಿಯ ಶಿಷ್ಯರು. ಕಲಾ ಸೇವೆಗಾಗಿ ಸದಾ ತುಡಿಯುವ ಅಣ್ಣ ಅತ್ಯಂತ ಸರಳವಾಗಿ ಕಿಶೋರ ಭರತ ನೃತ್ಯೋತ್ಸವಗಳೆಂಬ ಕಲೋತ್ಸವಗಳನ್ನ ಪ್ರಾರಂಭಿಸಿದರು. ಟು ಕ್ರಿಯೇಟ್ ಬೆಟರ್ ವರ್ಲ್ಡ್ ಫಾರ್ ಆರ್ಟಿಸ್ಟ್ ಎಂಬ ಸದಾಶಯದ ಅಡಿಬರಹದೊಂದಿಗೆ ಭಾರತ ಸರ್ಕಾರದಿಂದ ಪೇಟೆಂಟ್ ಪಡೆದು 2013ರಲ್ಲಿ ನೃತ್ಯೋಪಾಸನ ಮತ್ತು 2014ರಲ್ಲಿ ರಾಷ್ಟ್ರಮಟ್ಟದ ಕಲಾಭಿವರ್ಧನದಂತಹ ಕಾರ್ಯಕ್ರಮಗಳು ದೇಶ ವಿದೇಶಗಳಲ್ಲಿಯೂ ಅಪಾರ ಕೀರ್ತಿ ಪಡೆದಿವೆ. ವರ್ಷದಿಂದ ವರ್ಷಕ್ಕೆ ಈ ಕಲೋತ್ಸವಗಳು ಹೆಚ್ಚು ವರ್ಣರಂಜಿತವಾಗಿ ಮತ್ತು ಅದ್ಧೂರಿಯಾಗಿ ನಡೆಯುತ್ತಾ ನವೀನತೆಯೊಂದಿಗೆ ಅತ್ಯಂತ ವೈಭವೋಪೇತವಾಗಿ ಮೂಡಿಬರುತ್ತಿವೆ. ನೃತ್ಯೋತ್ಸವ ಕಾರ್ಯಕ್ರಮವು ತಮ್ಮ ಶಿಷ್ಯರಿಗಾಗಿ ಹಾಗೂ ಪ್ರಶಿಷ್ಯರಿಗಾಗಿ ವೇದಿಕೆಯನ್ನು ಕಲ್ಪಿಸಿಕೊಡುವ ಉತ್ಸವವಾದರೆ ಅದು ಮುಂದಿನ ದಿನಗಳಲ್ಲಿ ನೃತ್ಯೋಪಾಸನ ಎಂಬ ಹೊಸ ರೂಪ ಪಡೆದು ಶಿಷ್ಯರು ಪ್ರಶಿಷ್ಯರು ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿರುವ ಹಲವಾರು ಕಲಾವಿದರನ್ನ ಗುರುತಿಸಿ ವೇದಿಕೆಯನ್ನ ಕಲ್ಪಿಸಿಕೊಡುವ 2 ಅಥವಾ 3 ದಿನಗಳ ಉತ್ಸವವಾಗಿ ಹೊರಹೊಮ್ಮಿದೆ. ಜೊತೆಗೆ 2017ರಲ್ಲಿ ಕಲಾ ಸಂದೇಶ ಪ್ರತಿಷ್ಠಾನದ ಸಂಯುಕ್ತ ಆಶ್ರಯದೊಂದಿಗೆ ತಿಂಗಳಿಗೊಂದರಂತೆ 12 ಕಾರ್ಯಕ್ರಮಗಳನ್ನ ಅಣ್ಣನ ಮಾರ್ಗದರ್ಶನದೊಂದಿಗೆ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ನಡೆಸುತ್ತಿದ್ದರು. ಅದು 2018ರಲ್ಲಿ ಕಲಾಭಿವರ್ಧನಕ್ಕೆ ಜೋಡಣೆಯಾಯಿತು. 3 ದಿನಗಳ ಕಲಾಭಿವರ್ಧನವು 12 ದಿನಗಳ ಮಹೋನ್ನತ ಉತ್ಸವವಾಯಿತು. ಆ ಉತ್ಸವಗಳ ಜವಾಬ್ದಾರಿಗಳನ್ನ ನಿರ್ವಹಿಸಿದವರು ಹಾಗೂ ಅದರ ಧ್ಯೇಯೋದ್ದೇಶಗಳು ಹೀಗಿವೆ.
ಅನುಷಾ ವರುಣ್ ರವರು ಭಾರತೀಯತೆಯ ಗರಿಮೆಯನ್ನು ಹಾಗೂ ನಮ್ಮತನದ ಅರಿವನ್ನು ಯುವ ಪೀಳಿಗೆಯಲ್ಲಿ ಮೂಡಿಸುವ ಉದ್ದೇಶದ ಕಾರ್ಯಕ್ರಮವನ್ನ ನಡೆಸಿದರೆ, ಹರಿಕೃಷ್ಣನ್ ರವರು ವೃತ್ತಿಪರ ಪ್ರತಿಭಾನ್ವಿತ ಸಂಗೀತ ವಾದಕರಿಗೆ ಅನನ್ಯವಾದ ಭರವಸೆಯ ವೇದಿಕೆ ಹಾಗೂ ಅಳಿವಿನ ಅಂಚಿನಲ್ಲಿರುವ ಭಾರತೀಯ ಅಮೂರ್ತ ಕಲಾ ಪರಂಪರೆಗೆ ವೇದಿಕೆ ಕಲ್ಪಿಸಿದರು. ಹರ್ಷಿನಿ ಪ್ರಜ್ವಲ್ ರವರು ಭಾರತೀಯ ಶಾಸ್ತ್ರೀಯ ಸಂಗೀತ ಕಚೇರಿಗಳನ್ನು ಆಯೋಜಿಸುವುದರೊಂದಿಗೆ ಸಂಗೀತಗಾರರಿಗೆ ವೇದಿಕೆಯನ್ನ ಒದಗಿಸಿ ಸಂಗೀತದ ಸುದೆ ಎಲ್ಲೆಡೆ ಹರಿಸುವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಸಿಂಧು ನಿರಂಜನ್ ರವರು ಯುವ ಪೀಳಿಗೆಗೆ ನಮ್ಮ ಶಾಸ್ತ್ರ ಗ್ರಂಥಗಳ ಬಗೆಗಿನ ಜ್ಞಾನ ಹಾಗೂ ಒಲವು ಮೂಡಿಸಲು ಹಲವು ಕಾರ್ಯಕ್ರಮ ಹಾಗೂ ಸ್ಪರ್ಧೆಗಳನ್ನು ನಡೆಸಿದರೆ, ಪೂಜಾದೇವ್ ರವರು ಕರಾವಳಿ ತೀರದ ಎಲ್ಲ ಪ್ರಮುಖ ಕಲಾ ಪ್ರಕಾರಗಳನ್ನು ಸಾರುವ ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸಿಕೊಡುವ ಉತ್ತೇಜಿಸುವ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಅನಘ ಚೈತನ್ಯರವರ ವತಿಯಿಂದ ಪ್ರತಿಭಾವಂತ ವೃತ್ತಿಪರ ಸಂಗೀತ ವಾದಕರಿಗೆ ಅನನ್ಯವಾದ ಭರವಸೆಯ ವೇದಿಕೆಯನ್ನ ಕಲ್ಪಿಸಿಕೊಡುವ ಕಲಾ ಕಾರ್ಯಕ್ರಮವನ್ನ ನಡೆಸಿಕೊಡಲಾಯಿತು. ಶಿಲ್ಪಾ ಕಾಂತರಾಜು ಮತ್ತು ರವೀಶ್ ರಂಜಾಳರವರು ಜನರಲ್ಲಿ ನೈತಿಕ, ಆಧ್ಯಾತ್ಮಿಕ, ಸಾಂಸ್ಕೃತಿಕ ಸತ್ಚಿಂತನೆಗಳ ಅರಿವನ್ನು ನಾಟಕಗಳ ಮೂಲಕ ತಿಳಿಸುವ ಕಾರ್ಯಕ್ರಮ ನಡೆಸಿದರೆ, ಪೂರ್ವಿಕಾ ಚಂದನಂ ಆಡು ಭಾಷೆಯಲ್ಲಿರುವ ಜನಪದ ಮೌಲ್ಯಭರಿತ ಶಿಕ್ಷಣವನ್ನ ಸಮಾಜಕ್ಕೆ ನೀಡಲು ಜನಪದ ಕಲೆಗಳ ಸ್ಥಾನಮಾನಗಳನ್ನ ಎತ್ತಿ ಹಿಡಿಯುವ ಉದ್ದೇಶದ ಕಾರ್ಯಕ್ರಮಗಳನ್ನ ಮಾಡಿದರು. ಅಕ್ಷತಾ ಪ್ರಮೋದ್ ರವರಿಂದ ಗಮಕ, ವಚನ, ಹರಿದಾಸ ಸಾಹಿತ್ಯ, ವಚನ ಸಾಹಿತ್ಯ ಹಾಗೂ ಇನ್ನಿತರ ಭಾರತೀಯ ದಾಸಪಂಥದ ಉತ್ಕೃಷ್ಟತೆಯನ್ನ ಪ್ರಚುರಪಡಿಸುವ ಕಾರ್ಯಕ್ರಮವು ಜರುಗಿತು. ಧನಲಕ್ಷ್ಮಿ ಅರ್ಜುನ್, ಸಂಧ್ಯಾ ಕಿಶನ್, ಡಾಕ್ಟರ್ ಪೂರ್ಣಿಮಾ ಯತಿರಾಜ್ ರವರು ದೇಶಾದ್ಯಂತ ಇರುವ ಭಾರತೀಯ ಶಾಸ್ತ್ರೀಯ ನೃತ್ಯ ಕಲೆಯ ಪ್ರತಿಭಾನ್ವಿತ ಪ್ರತಿಭೆಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟರು. ಹೀಗೆ ಹಲವು ಕಾರ್ಯಕ್ರಮಗಳನ್ನ ಕಲಾ ಸಂದೇಶ ಪ್ರತಿಷ್ಠಾನದ ಸಂಯುಕ್ತ ಆಶ್ರಯದೊಂದಿಗೆ ಅಣ್ಣನ ಮಕ್ಕಳು ಅಂದರೆ ನಾವು ಶಿಷ್ಯರು ಸೇರಿ ನಡೆಸಿಕೊಂಡು ಬಂದಿದ್ದೇವೆ. ರಾಷ್ಟ್ರಮಟ್ಟದ ಕಲಾಭಿವರ್ಧನದ ಉದ್ದೇಶವೆಂದರೆ ಉತ್ಕೃಷ್ಟವಾದ ಭಾರತೀಯ ಕಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ವಿಭಿನ್ನ ಹಾಗೂ ಅರ್ಥಪೂರ್ಣ ಶೈಲಿಗಳನ್ನ ಹೊಂದಿ ಕಲಾ ಜಗತ್ತಿಗಾಗಿ ತಮ್ಮನ್ನೇ ಮುಡಿಪಾಗಿಟ್ಟಿರುವ ಹೆಸರಾಂತ ಹಿರಿಯ ಕಲಾವಿದರನ್ನ ಗುರುತಿಸಿ ಅವರನ್ನ ಗೌರವಿಸಿ ಕಲೋತ್ತುಂಗ ಎಂಬ ಉನ್ನತ ಬಿರುದನ್ನ ಪ್ರಶಸ್ತಿಯಾಗಿ ನೀಡಿ ಸನ್ಮಾನಿಸುವುದಾಗಿದೆ. ಗುರು ಪರಂಪರೆಯ ಮೇಲಿನ ಅಪಾರ ಭಕ್ತಿ ಹಾಗೂ ಸರ್ವೋತ್ಕೃಷ್ಟ ಗುರುಗಳ ಒಡನಾಟದಲ್ಲಿದ್ದ ಅಣ್ಣ 2014ರಲ್ಲಿ ತಮ್ಮ ಗುರುಗಳಾದ ಡಾಕ್ಟರ್ ವಸುಂಧರಾ ದೊರೆಸ್ವಾಮಿಯವರಿಗೆ ನಾಟ್ಯ ಕಲೋತ್ತುಂಗ ಹಾಗೂ ಡಾಕ್ಟರ್ ರಾ.ಸ. ನಂದಕುಮಾರ್ ರವರಿಗೆ ಸಂಗೀತ ಕಲೋತ್ತುಂಗ ಎಂಬ ಪ್ರಶಸ್ತಿ ಪ್ರದಾನ ಮಾಡಿದರು. 2015ರಲ್ಲಿ ಭರತನಾಟ್ಯ ಕ್ಷೇತ್ರದಲ್ಲಿ ವಿದ್ವಾನ್ ಶ್ರೀ ಕೆ. ಮುರಳೀಧರ್ ರಾವ್ ರವರಿಗೆ ನಾಟ್ಯ ಕಲೋತ್ತುಂಗ ಹಾಗೂ ಮೃದಂಗ ವಾದಕರಾದ ವಿದ್ವಾನ್ ಶ್ರೀ ಟಿ.ಎ.ಎಸ್. ಮಣಿಯವರಿಗೆ ಸಂಗೀತ ಕಲೋತ್ತುಂಗ, 2016ರಲ್ಲಿ ವಿದುಷಿ ಡಾಕ್ಟರ್ ಲಲಿತಾ ಶ್ರೀನಿವಾಸನ್ ರವರಿಗೆ ಭರತನಾಟ್ಯ ಕ್ಷೇತ್ರದಲ್ಲಿ ನಾಟ್ಯ ಕಲೋತ್ತುಂಗ, ವಿದುಷಿ ಡಾಕ್ಟರ್ ಗೌರಿ ಕುಪ್ಪುಸ್ವಾಮಿಯವರಿಗೆ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಕಲೋತ್ತುಂಗ, 2017ರಲ್ಲಿ ವಿದುಷಿ ಶ್ರೀಮತಿ ರಾಧಾಶ್ರೀಧರ್ ರವರಿಗೆ ಭರತನಾಟ್ಯ ಕ್ಷೇತ್ರದಲ್ಲಿ ನಾಟ್ಯ ಕಲೋತ್ತುಂಗ, ಪದ್ಮವಿಭೂಷಣ ಡಾಕ್ಟರ್ ಎಲ್. ಸುಬ್ರಹ್ಮಣ್ಯಂ ರವರಿಗೆ ಪಿಟೀಲು ಕ್ಷೇತ್ರದಲ್ಲಿ ಸಂಗೀತ ಕಲೋತ್ತುಂಗ, 2018ರಲ್ಲಿ ಪದ್ಮಭೂಷಣ ಡಾಕ್ಟರ್ ಕನಕರಿಲೆಯವರಿಗೆ ಮೋಹಿನಿಯಾಟ್ಟಂ ಕ್ಷೇತ್ರದಲ್ಲಿ ನಾಟ್ಯ ಕಲೋತ್ತುಂಗ, ಪದ್ಮಭೂಷಣ ಡಾಕ್ಟರ್ ಟಿ.ವಿ. ಗೋಪಾಲ್ ಕೃಷ್ಣನ್ ರವರಿಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಕಲೋತ್ತುಂಗ, 2019ರಲ್ಲಿ ಪದ್ಮಶ್ರೀ ಡಾಕ್ಟರ್ ರಾ ಸತ್ಯನಾರಾಯಣ ರವರಿಗೆ ಸಂಗೀತ ಹಾಗೂ ನಾಟ್ಯಶಾಸ್ತ್ರದ ಕ್ಷೇತ್ರದಲ್ಲಿ ಕಲಾ ಶಾಸ್ತ್ರೋತ್ತುಂಗ ಎಂಬ ಬಿರುದನ್ನು ನೀಡಲಾಯಿತು. ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧಃ ಕಾಲೇನ ಆತ್ಮನಿವಿಂದತಿ. ಕಲಾ ಸಂದೇಶ ಪ್ರತಿಷ್ಠಾನ ಮೈಸೂರು ಕಲಾಶಾಸ್ತ್ರೋತ್ತುಂಗ ಅವಾರ್ಡ್. ಕಲಾಶಾಸ್ತ್ರೋತ್ತುಂಗ ಅವಾರ್ಡ್ is conferred on Dr. R. Satyanarayana, whose accomplishments, vision, dedication and achievements in the Shastra of Indian music and dance has invigorated our times and future generations in the presence of Paramapujya Shri Shri Shivaratri Deshikendra Mahaswamiji, learned and esteemed scholars, distinguished art lovers and general public of Mysuru,
During our Kalabhivardhana Arts season of the year dated 19th January 2019, Chairman and members award committees, President and trustees, Kala Sandesha Pratisthana. 2020ರಲ್ಲಿ ಪದ್ಮಶ್ರೀ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಭಾರತೀಯ ತತ್ವಶಾಸ್ತ್ರ ತತ್ವ ವಿದ್ಯಾನಿಧಿ ಎಂಬ ಬಿರುದನ್ನ ನೀಡಲಾಗಿತ್ತು. ಅದೇ ವರ್ಷದಲ್ಲಿ ಕಲಾ ಪೋಷಕರಾದ ಶ್ರೀ ಕೆ.ವಿ. ಮೂರ್ತಿರವರಿಗೆ ಹಾಗೂ ಶ್ರೀ ಟಿ.ಆರ್. ಹರೀಶ್ ರವರಿಗೆ ಅನರ್ಘ್ಯ ಕಲಾ ಪೋಷಕ ಎಂಬ ಬಿರುದನ್ನ ನೀಡಿ ಸನ್ಮಾನಿಸಲಾಯಿತು. 2024ರಲ್ಲಿ ವೀಣಾ ವಿದ್ವಾಂಸರು ಹಾಗೂ ವಾಗ್ಗೇಯಕಾರರಾದ ಡಾಕ್ಟರ್ ವಿಶ್ವೇಶ್ವರನ್ ರವರಿಗೆ ವೀಣಾ ವಾಗ್ಗೇಯ ವಿಭೂಷಣ ಎಂಬ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಕಲಾ ಬದುಕಿನ ಜೊತೆಗೆ ಅಧ್ಯಾತ್ಮದ ಹಾದಿಯನ್ನ ಅಪ್ಪಿಕೊಂಡು ಜೀವನವನ್ನು ಅತ್ಯಂತ ಸಾರ್ಥಕಗೊಳಿಸಿಕೊಂಡಿದ್ದಾರೆ ಅಣ್ಣ. ಅವರಲ್ಲಿನ ಅಧ್ಯಾತ್ಮದ ಜ್ಞಾನ ಜ್ಯೋತಿಯನ್ನ ಪ್ರಜ್ವಲಿಸುವಂತೆ ಮಾಡಿದವರು ಅವರ ಮಾನಸ ಗುರುಗಳಾದ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ. ಬನ್ನಂಜೆ ಅವರು ನೀಡಿದ ವೇದ ಉಪನಿಷತ್ತುಗಳ ಬಗೆಗಿನ ಪ್ರವಚನಗಳಿಂದ ಪ್ರಭಾವಿತರಾಗಿ ಮೌಲ್ಯಯುತ ವಿಚಾರಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾ ಚಿಂತಿಸುತ್ತಾ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿದ್ದಾರೆ. ಇಂಡಿಯನ್ ಆರ್ಟ್ಸ್ ಬಿಯಾಂಡ್ ಎಂಟರ್ಟೈನ್ಮೆಂಟ್ ಎಂಬ ಅಭಿಯಾನವನ್ನ ನಡೆಸಿ ನಾಡಿನಾದ್ಯಂತ ಇರುವ ಹಲವಾರು ವಿದ್ವಾಂಸರನ್ನ ಭೇಟಿ ಮಾಡಿ ಸಂದರ್ಶಿಸಿ ಕಲೆಯು ಮನೋರಂಜನೆಗೂ ಮೀರಿದ್ದು ಎನ್ನುವ ವಿಚಾರದ ಬಗ್ಗೆ ಅತ್ಯಂತ ಅಪೂರ್ವವಾಗಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಲೆ ಹಾಕಿರುವುದು ಗಮನಾರ್ಹದ ವಿಷಯ. ಕಲೆಯು ಕೇವಲ ಮನೋರಂಜನಾ ವಿಷಯವಲ್ಲ, ಮನೋವಿಕಾಸದ ವಿಷಯ ಎಂಬುದನ್ನ ತಿಳಿಸುವ ಉದ್ದೇಶದಿಂದ ಭಾರತೀಯ ತತ್ವಶಾಸ್ತ್ರಗಳಲ್ಲಿ, ಇತಿಹಾಸದಲ್ಲಿ, ಪುರಾಣ ಗ್ರಂಥಗಳಲ್ಲಿ ಅಡಕವಾಗಿರುವಂತಹ ಅಮೂಲ್ಯ ವಿಚಾರಗಳನ್ನ ಜನರ ಮನದಲ್ಲಿ ಆಳವಾಗಿ ಬೀರೂರಲು ಚಿಂತನ ರಾಮಾಯಣ, ಮೌಲ್ಯ ನಿಧಿ ಭೀಮಸೇನ, ಸಂಭವಾಮಿ ಯುಗೆ ಯುಗೆ, ವಿಶ್ವಾಮಿತ್ರ ಗಾಯತ್ರಿ, ಶಕ್ತಿ ಪೀಠ ದರ್ಶನ, ವಿಷ್ಣು ಪ್ರಸೀದ ಮಹಿಷಪುರವಾಸಿ, ಆದಿಪುರಾಣ, ದಶಕನಕ, ಅವಧೂತ ಗೀತೆ, ದ್ವಾದಶ ಜ್ಯೋತಿರ್ಲಿಂಗ, ಪ್ರಶ್ನಾತೀತ ಕೃಷ್ಣ, ತ್ಯಾಗಮಯಿ ಭರತ, ನಮಾಮಿ ಭಗವತ್ಪಾದಂ, ಭಾಗವತ ಮಾರ್ಗ, ಸಪ್ತ ನದಿ ನಮನ, ಮಹಾಬ್ರಾಹ್ಮಣ ಹೀಗೆ ಮುಂತಾದ ನೃತ್ಯ ರೂಪಕಗಳನ್ನ ಕಲಾಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇವೆಲ್ಲಕ್ಕೂ ಸಾಹಿತ್ಯದ ಧನಿಯಾಗಿ ಬೆನ್ನೆಲುಬಾಗಿ ನಿಂತವರು ಅಕ್ಕನ ಸಮಾನರಾದ ಶ್ರೀಮತಿ ಡಾಕ್ಟರ್ ಜ್ಯೋತಿ ಶಂಕರ್. ಮಂಥರೇ ಭಾಮಿನಿಯಾದನು ಭೀಮಸೇನ, ಭಾಮಿನಿಯಾದನು ಭೀಮಸೇನ. ಅಣ್ಣ ನಮ್ಮ ಭಾರತೀಯ ಶಾಸ್ತ್ರೀಯ ನೃತ್ಯವಾದ ಭರತನಾಟ್ಯದ ಸೊಬಗನ್ನ, ವೈಶಿಷ್ಟ್ಯತೆಯನ್ನ, ಸಂಸ್ಕೃತಿಯನ್ನ ವಿದೇಶದಲ್ಲೂ ಪಸರಿಸಿದ್ದಾರೆ. ಅದಕ್ಕೆ ಒಳ್ಳೆಯ ಉದಾಹರಣೆ ಎಂದರೆ ಅಮೆರಿಕಾದ ಹ್ಯೂಸ್ಟನ್ನಿನ ಶಿವಳ್ಳಿ ತುಳು ಸಮ್ಮೇಳನದಲ್ಲಿ ನೃತ್ಯ ಸಂಯೋಜಿಸಿ ತಾನು ಮಾತ್ರವಲ್ಲದೆ ಅಲ್ಲಿನ ನೃತ್ಯ ಕಲಾವಿದರೊಂದಿಗೆ ಪ್ರದರ್ಶನವನ್ನ ನೀಡಿದ್ದು ಹೆಮ್ಮೆಯ ವಿಚಾರ. ಅಮೆರಿಕಾದ ಆಸ್ಟಿನ್ನಲ್ಲಿ ನಡೆದ ನಾವಿಕ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ಚಿಂತನ ರಾಮಾಯಣ ಎಂಬ ಅದ್ಭುತ ನೃತ್ಯ ರೂಪಕವನ್ನ ಪ್ರದರ್ಶಿಸಿದ್ದಾರೆ.
ಹಾಗೆ ಅಮೆರಿಕಾದ ಶಿಕಾಗೋದಲ್ಲಿ ನಡೆದ ಆಚಾರ್ಯ ಫೆಸ್ಟಿವಲ್ನಲ್ಲಿ ಚಿಂತನ ರಾಮಾಯಣ ಏಕ ವ್ಯಕ್ತಿ ನೃತ್ಯ ರೂಪಕವನ್ನ ಪ್ರದರ್ಶಿಸಿದರು. ಉಜ್ಜಯಿನಿಯಲ್ಲಿ ನಡೆದಂತಹ ಪೂರ್ಣ ಕುಂಭಮೇಳದಲ್ಲಿ ನೃತ್ಯ ಪ್ರದರ್ಶನ, ಖಜುರಾಹೋ ಉತ್ಸವ, ಮೈಸೂರು ದಸರಾ ಉದ್ಘಾಟನಾ ಸಮಾರಂಭ, ಚೆನ್ನೈನ ನಾರದ ಗಾನಸಭಾ, ಮಹಾಮಸ್ತಕಾಭಿಷೇಕ, ಶ್ರವಣಬೆಳಗೊಳ, ನಟರಾಜೋತ್ಸವ, ಪಲ್ಲವೋತ್ಸವ, ವಸುಂಧರೋತ್ಸವದಂತಹ ಹಲವಾರು ಕಾರ್ಯಕ್ರಮಗಳಲ್ಲಿ ನೃತ್ಯ ಪ್ರದರ್ಶಿಸಿದ ಹೆಗ್ಗಳಿಕೆ ಅಣ್ಣನದು. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ಮಾತಿನಂತೆ ಕೋವಿಡ್ ಸಮಯದಲ್ಲಿ ವೇದಿಕೆಗಳು ಸಿಗದೆ ಕಲಾವಿದರ ಬದುಕು ದುಸ್ತರವೆಂಬ ಸಂದರ್ಭದಲ್ಲಿ ಕೈಲಾದ ಸಹಾಯವನ್ನು ಮಾಡಿದರು ನನ್ನ ಅಣ್ಣ. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಅಡವು ಕಲಿಯುವ ಕಲಾ ಪಲ್ಲವಗಳಿಂದ ಹಿಡಿದು ವಿದ್ವತ್ ಹಂತದವರೆಗಿನ ಕಲಾ ವಿದ್ಯಾರ್ಥಿಗಳಿಗೆ ಹಾಗೂ ವೃತ್ತಿಪರ ಕಲಾವಿದರಿಗಾಗಿ ಪಠ್ಯಕ್ರಮಣಿಕೆಯ 56 ನೃತ್ಯ ಬಂಧಗಳನ್ನ ಒಳಗೊಂಡಿರುವಂತಹ ಕಲಾರವ ಧ್ವನಿ ಮುದ್ರಿಕೆಯನ್ನ ಕಲಾ ಸಂದೇಶ ಪ್ರತಿಷ್ಠಾನದ ವತಿಯಿಂದ ಬಿಡುಗಡೆ ಮಾಡಲಾಯಿತು. ಇದು ಗುರುಗಳಾದ ಶ್ರೀ ನಂದಕುಮಾರ್, ಶಿಷ್ಯರಾದ ಸಂದೇಶಣ್ಣ, ಪ್ರಶಿಷ್ಯರಾದ ನಾವು ಹಾಗೂ ಅನೇಕ ಸಂಗೀತ ವಿದ್ವಾಂಸರ ಸಹಕಾರದೊಂದಿಗೆ ಹೊರಹೊಮ್ಮಿದ ಅದ್ಭುತವಾದ ಧ್ವನಿಮುದ್ರಿಕೆಯಾಗಿದೆ. ಇದರ ಫಲವಾಗಿ ಇಂದು ದೇಶ ವಿದೇಶಗಳಲ್ಲಿ ನೂರಾರು ಕಲಾವಿದರು ಈ ಧ್ವನಿಮುದ್ರಿಕೆಗಳ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಚಂದವೇ ಕಲಾರವ ಧ್ವನಿಮುದ್ರಿಕೆಯ ಚಿಂತನ ರಾಮಾಯಣ ಹಾಗೂ ವಿಶ್ವಾಮಿತ್ರ ಗಾಯತ್ರಿಗೆ ಬಹಳಷ್ಟು ಕಲಾವಿದರು ತಮ್ಮದೇ ಶೈಲಿಯಲ್ಲಿ ನೃತ್ಯ ಸಂಯೋಜಿಸಿ ಹಲವಾರು ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ನೃತ್ಯ ಪ್ರದರ್ಶನ ನೀಡಿದ್ದಾರೆ. ಸತಿಯನಿಸುವಳು ನೀನಿಲ್ಲದ ರಾಜಭೋಗ ಒಮ್ಮೆ ವಿಶ್ವಾಮಿತ್ರ ಗಾಯತ್ರಿಯ ನೃತ್ಯ ರೂಪಕವನ್ನ ವೀಕ್ಷಿಸಲೆಂದೇ ಮದರಾಸಿನಿಂದ ಮೈಸೂರಿಗೆ ಬಂದ ಪದ್ಮಭೂಷಣ ಡಾಕ್ಟರ್ ಟಿ.ವಿ. ಗೋಪಾಲ್ ಕೃಷ್ಣನ್ ರವರು ರೂಪಕವನ್ನ ವೀಕ್ಷಿಸಿ ಮಂತ್ರಮುಗ್ಧರಾಗಿ ಕಾರ್ಯಕ್ರಮದ ಬಗ್ಗೆ ಹೀಗೆ ನುಡಿದಿದ್ದಾರೆ. I was given a beautiful treat by the speakers today, and especially I am very proud and privileged to see this very, very, very special program on Vishwamitra Gayatri. I was telling Sibargo that this should have been done 2000 years back. So the world had to wait till today for somebody to come and explain it audio. ಟಿ. ನರಸೀಪುರದಂತಹ ಪುಟ್ಟ ಗ್ರಾಮದಲ್ಲಿದ್ದ ನನ್ನಣ್ಣ ರಾಯ್ಟರ್ಸ್ ಆಮ್ಸ್ಟರ್ಡಮ್, SSON ಆರ್ಲ್ಯಾಂಡೋ ಅಮೆರಿಕ, ಜನರಿಸ್ ಬೆಲ್ಜಿಯಂ, ಬ್ರಿಸ್ಕ್ಲಿಕ್ ಲಂಡನ್ಗಳಲ್ಲಿ ಸಪ್ಲೈ ಚೈನ್ ಬಿಸಿನೆಸ್ ಟ್ರಾನ್ಸ್ಫರ್ಮೇಷನ್ ವಿಷಯಕ್ಕಾಗಿ ಕೀ ನೋಟ್ ಸ್ಪೀಕರ್ ಆಗಿ ಆಹ್ವಾನಿತರಾಗಿದ್ದು ಔದ್ಯೋಗಿಕ ಕ್ಷೇತ್ರದಲ್ಲಿಯೂ ಸರಿಸಾಟಿ ಇಲ್ಲದ ಸಾಧನೆಯನ್ನ ಮಾಡಿದ್ದಾರೆ. CPA ಆಸ್ಟ್ರೇಲಿಯಾ, ICWAI, CFA ಪದವೀಧರರಾದ ಅಣ್ಣ ಪ್ರಸ್ತುತ ಕೇನ್ಸ್ ಟೆಕ್ನಾಲಜಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಸ್ಟ್ರಾಟಜಿ ಅಂಡ್ ಟ್ರಾನ್ಸ್ಫರ್ಮೇಷನ್ ಆಗಿ ಮೈಸೂರಿನಲ್ಲಿ ನೆಲೆಸಿದ್ದಾರೆ. ಇವರು ಅಮೆರಿಕ, ಇಂಗ್ಲೆಂಡ್, ಬೆಲ್ಜಿಯಂ, ನೆದರ್ಲ್ಯಾಂಡ್, ಚೀನಾ, ಹಾಂಗ್ಕಾಂಗ್, ಫಿಲಿಪೈನ್ಸ್, ಸಿಂಗಾಪುರ್ ಇತ್ಯಾದಿ ದೇಶಗಳಿಗೆ ತೆರಳಿ ಅಲ್ಲಿನ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಫೈನಾನ್ಷಿಯಲ್ ಟ್ರಾನ್ಸ್ಫರ್ಮೇಷನ್ ಮಾಡಿರುವುದು ಅಣ್ಣನ ಔದ್ಯೋಗಿಕ ಕ್ಷೇತ್ರದ ಪ್ರಾವೀಣ್ಯತೆಗೆ ಹಿಡಿದ ಕನ್ನಡಿ. ಜೀವನದಲ್ಲಿ ಅದೆಷ್ಟೇ ಎತ್ತರಕ್ಕೆ ಬೆಳೆದರೂ, ಎಷ್ಟೇ ಹೊಗಳಿಕೆಗಳಿಗೆ ಪಾತ್ರರಾದರೂ ಎಲ್ಲಿಯೂ ಹಿಗ್ಗದೆಯೇ ತುಂಬಿದ ಕೊಡದಂತಿರುವ ಅಣ್ಣ ತಾನು ಹೆಜ್ಜೆ ಇಟ್ಟ ಕ್ಷೇತ್ರಗಳಲ್ಲಿ ತಾನು ಮಾತ್ರ ಬೆಳೆಯದೆ ಬೆಳೆಯುವ ಆಸಕ್ತಿ ಇರುವವರಿಗೆ ಪ್ರೋತ್ಸಾಹ, ಹುರುಪು, ಹುಮ್ಮಸ್ಸನ್ನು ನೀಡುತ್ತಿದ್ದಾರೆ. ಅಣ್ಣ ನಮ್ಮೆಲ್ಲರ ಪಾಲಿಗೆ ಗುರು ಮಾತ್ರವಾಗದೆ ಗುರಿಯಾಗಿ ಮಾರ್ಗದರ್ಶಕರಾಗಿ ನಮ್ಮ ಫ್ರೆಂಡ್, ಗೈಡ್, ಫಿಲಾಸಫರ್ ಆಗಿದ್ದಾರೆ. ತಮ್ಮವರಿಂದ ತಾನು ಎಂಬ ಧನ್ಯತಾ ಭಾವದೊಂದಿಗೆ ಇಂದಿಗೂ ಸರಳ ಸಜ್ಜನಿಕೆಯ ಮಗು ಮನದ ವ್ಯಕ್ತಿಯಾಗಿ ನಮ್ಮ ಸತ್ಕಾರ್ಯಗಳಿಗೆ ಪ್ರೇರಣಾ ಶಕ್ತಿಯಾಗಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿತ್ವಕ್ಕೆ ಈ ಮೂಲಕ ನನ್ನ ಹಾಗೂ ಕಲಾ ಸಂದೇಶ ಪ್ರತಿಷ್ಠಾನದ ಪ್ರತಿಯೊಬ್ಬ ಶಿಷ್ಯ ವೃಂದದಿಂದ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇದು ನಾ ಕಂಡಂತೆ ನನ್ನ ಅಣ್ಣ.